ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಈ ದಿನ ಶಿಮೂಲ್ ಮತ್ತು ಬಳ್ಳಾರಿ ಶಾರ್ಟ್ಲಿ ಎಕ್ಸಾಮ್ಸ್ ಇರ್ತವೆ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ಬಿಗಿನಿಂಗಲ್ಲಿ 30 ಡೇಸ್ಗೆ ಒಂದು ಟೈಮ್ ಟೇಬಲ್ ಹಾಕ್ರಿ. ನಿಮ್ಮದೇ ಓನ್ ಆದಂಥ ಟೈಮ್ ಟೇಬಲ್, ಬೆಳಗಿಂದ ಸಂಜೆವರೆಗೂ ಓದ್ತಿರಲ್ಲ ಆ ಟೈಮ್ ಟೇಬಲ್ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಬೆಳಗ್ಗೆಯಿಂದ ರಾತ್ರಿವರೆಗೂ ಓದುತ್ತೀರಲ್ಲ ಲೈಬ್ರರಿಯಲ್ಲಿ ಕೂತ್ಕೊಂಡು, ಆ ಟೈಮ್ ಟೇಬಲ್ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಇನ್ನೂ ಒಂದ್ಸತಿ ಹೇಳ್ತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ಲೈಬ್ರರಿನಲ್ಲಿ ಕೂತ್ಕೊಂಡು ಓದ್ತಿರಲ್ಲ ಆ ಟೈಮಿಂಗ್ಸ್ಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ಅರ್ಥ ಆಯ್ತಲ್ಲ? ಇನ್ನು ಸ್ಮಾರ್ಟ್ ಸ್ಟಡಿ ರೀಡಿಂಗ್ ಹೇಳ್ತೀನಿ ನೋಡ್ರಿ. ಸಿಂಪಲ್ ಆಗಿ ಇಂಟರ್ವ್ಯೂ ಕ್ವಾಲಿಫೈ ಆಗ್ಲಿಕ್ಕೆ ಏನು ಮಾಡಬೇಕು, ಏನು ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ವಾಟ್ಸಪ್ ನಂಬರು ಇದು, ಮತ್ತೆ ಹೇಳ್ತಾ ಇದ್ದೀನಿ, ಇದು ವಾಟ್ಸಪ್ ನಂಬರ್. ಇದು ನಮ್ಮ ಚಾನಲಿನ ವಾಟ್ಸಪ್ ನಂಬರ್. ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಗೆ ಯಾವ ನೋಟ್ಸ್ ಬೇಕೋ ತೆಗೆದುಕೊಂಡು ಓದ್ಕೊಳ್ರಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇನ್ನೂ ಒಂದ್ಸತಿ, ಇದು ವಾಟ್ಸಪ್ ನಂಬರ್, ರೌಂಡ್ ಮಾಡಿನೂ ತೋರಿಸ್ತಾ ಇದ್ದೀನಿ. ಅರ್ಥ ಆಗ್ತಲ್ಲ? ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಯಾರಿಗೆ ನೋಟ್ಸ್ ತುಂಬ ಜನ ಹಳೆ ನಂಬರ್ಗೆ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ಇದು 6366996355 ಇದೆಯಲ್ಲ, ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಬೇಕಾದಂಥ ನೋಟ್ಸ್ನ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಡ್ರಿ. ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಇಂಗ್ಲೀಷ್ ನಮ್ಮ PDF ಏನಿದೆ ಆಲ್ಮೋಸ್ಟ್ ಅಷ್ಟು ಕ್ವಶನ್ಸ್ ಕವರ್ ಆಗಿದ್ದಾವೆ. ಅರ್ಥ ಆಯ್ತಲ್ಲ? ಹಿಂದೆ ಎಲ್ಲ ಹೈಲಿ ಸಕ್ಸಸ್ ಆಗಿದೆ. ವೀರಶೈವ ಕೋಆಪರೇಟಿವ್ ಬ್ಯಾಂಕಲ್ಲೂ ಅಷ್ಟೇನೆ ಹೈ ಲೆವೆಲ್ ಸಕ್ಸಸ್ ಆಗಿದ್ದಾವೆ. ಎಲ್ಲ ಎಕ್ಸಾಮ್ಸ್ ಬೇರೆ ಎಲ್ಲ ಸಬ್ಜೆಕ್ಟ್ 150+ ಕ್ವಶನ್ಸ್ ಬಂದಿದ್ದಾವೆ. 150+. ವೀರಶೈವ ಕೋಆಪರೇಟಿವ್ ಬ್ಯಾಂಕಲ್ಲಿ 150+ ಕ್ವಶನ್ಸ್, ಇನ್ನೂ ಜಾಸ್ತಿ ಇದ್ದಾವೆ. 150+ ಅನೌನ್ಸ್ಮೆಂಟ್ ಮಾಡಿದ್ದೀವಿ. 150+ ಕ್ವಶನ್ಸು ನಮ್ಮದೇ ನೋಟ್ಸಿಂದ ಬಂದಿದ್ದಾವೆ. ಅರ್ಥ ಆಯ್ತಲ್ಲ? ಕೂತ್ಕೊಂಡು ಯಾರಿಗಾರ ಅವಶ್ಯಕತೆ ಇದ್ದರೆ ಕೂತ್ಕೊಂಡು ಓದ್ಕೊಡ್ರಿ ತೆಗೆದುಕೊಂಡು. ಇನ್ನು ನೋಟ್ಸ್ ಯಾವ ಮೀಡಿಯಮಲ್ಲಿದೆ? ಕನ್ನಡ ಮೀಡಿಯಮಲ್ಲಿದೆ. ನೋಟ್ಸ್ ಯಾವ ಮೀಡಿಯಮಲ್ಲಿದೆ? ಕನ್ನಡ ಮೀಡಿಯಮಲ್ಲಿದೆ. ಪ್ರಿಂಟೆಡ್ ನೋಟ್ಸ್ ಅವೈಲಬಲ್ ಇದೆ. ಈ ನಂಬರ್ಗೆ, ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಟ್ಸ್ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಫಸ್ಟು 10 days + 10 days + 10 days ಅಂತ ಸ್ಪ್ಲಿಟ್ ಮಾಡಿಕೊಡ್ರಿ. ನೀಟಾಗಿ 10 days 10 days 10 days ಅಂತ ಸ್ಪ್ಲಿಟ್ ಮಾಡಿಕೊಡ್ರಿ. ಅಚ್ಚುಕಟ್ಟಾಗಿ ಸ್ಪ್ಲಿಟ್ಟಿಂಗ್ ಆಗುತ್ತೆ. ಆದ ನಂತರ ಕನ್ನಡ 10 ದಿನ ಓದಿ. ಕನ್ನಡ 10 ದಿನ ಸತತವಾಗಿ 10 ದಿನದಲ್ಲಿ ಸಿಲೆಬಸ್ ಮುಗಿಯುತ್ತೆ. ನೋಟ್ಸು ಅದ್ಭುತವಾದಂಥ ನೋಟ್ಸ್ ಇದೆ. ನಿಮ್ಮ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಕವರೇಜ್ ಆಗಿದ್ದಾವೆ. ನಮ್ಮ ನೋಟ್ಸಿಂದನೇ ಕವರೇಜ್ ಆಗಿದ್ದಾವೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದರೆ. ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿದೆ. ಅರ್ಥ ಆಗುತ್ತಲ್ಲ? ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದ್ರಿ. ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಎಲ್ಲ ವಿಡಿಯೋಸ್ ನೋಡಿ ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ತದನಂತರ ಮೆಸೇಜ್ ಮಾಡಿರಿ. ಎಲ್ಲ ಯಾವ್ಯಾವ ಎಕ್ಸಾಮ್ಸ್ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಎಲ್ಲ ಮಾಹಿತಿ ಇದೆ. ಅದು ನೋಡಿ ನಂತರ ಮಾಡಿರಿ ಮೆಸೇಜು. ನೆಕ್ಸ್ಟು ಇನ್ನು ಕಾನ್ಸ್ಟಿಟ್ಯೂಷನ್ ಅಷ್ಟೇ, ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕಾನ್ಸ್ಟಿಟ್ಯೂಷನ್ ಯಾವುದಿದೆ? ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಡ್ರಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದ್ರಿ. ಇದು ಅಷ್ಟೇ, ಕಾನ್ಸ್ಟಿಟ್ಯೂಷನ್ನು 10 days. ಇದು ಅಷ್ಟೇ 10 days. ಇನ್ನು ಕೋಆಪರೇಟಿವ್ ಬ್ಯಾಂಕಿಂಗು 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ 10 days ಮುಗಿತಲ್ಲ. ಈ 3 ಸಬ್ಜೆಕ್ಟು ಫಸ್ಟ್ ಮುಗಿಸ್ಕೋಬೇಕು. ಕನ್ನಡ ಔಟ್ ಆಫ್ ಔಟ್ ಹಾಕ್ಬೋದು, ಕಾನ್ಸ್ಟಿಟ್ಯೂಷನ್ ಔಟ್ ಆಫ್ ಔಟ್ ಹಾಕ್ಬೋದು, ಕೋಆಪರೇಟಿವ್ ಬ್ಯಾಂಕಿಂಗು 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕು ಇದು ಅಷ್ಟೇನೆ 75 ಮಾರ್ಕ್ಸ್ಗೆ ಇರುತ್ತೆ. ಆಲ್ಮೋಸ್ಟ್ 65 ಕ್ವಶನ್ಸ್ ರೀಚ್ ಆಗ್ಬೋದು. ಅಲ್ಲಿಗೆ ಇವಿಷ್ಟು ಕನ್ಫರ್ಮ್ ಮಾಡ್ಕೊಂಡ್ರೆ ಇಂಟರ್ವ್ಯೂ ಕ್ವಾಲಿಫಿಕೇಷನ್ ಕನ್ಫರ್ಮ್ ಆಗಿಬಿಡುತ್ತೆ. ಅರ್ಥ ಆಯ್ತಲ್ಲ? ಇನ್ನು ಇದಾದ ನಂತರ ಇಂಗ್ಲೀಷು ನಮ್ಮಲ್ಲಿರ್ತಕ್ಕಂಥ ಸೋರ್ಸಸ್ಸು ಸ್ಮಾಲ್ ಸೋರ್ಸಸ್ ಇದೆ. ಸ್ಮಾಲ್ ಪೋರ್ಷನ್ನು ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ ಇದ್ದಾವೆ. ಇದು ಹಳೆಯ ಯಾವುದೋ ಗ್ರಂಥದಿಂದ ಹ್ಯಾಂಡ್ ರಿಟನ್ ನೋಟ್ಸ್. ಇದು ಹ್ಯಾಂಡ್ ರಿಟನ್. ನಾವು ಸಕ್ಸಸ್ ಆಗಿದ್ವಲ್ಲ ಆಗಿನ ಕಾಲದ ನೋಟ್ಸ್ ಇದು ಹ್ಯಾಂಡ್ ರಿಟನ್ ನೋಟ್ಸು. ಈ ಪರ್ಟಿಕ್ಯುಲರ್ ಟಾಪಿಕ್ಸು ನಮ್ಮ ಸಬ್ಜೆಕ್ಟ್ ನಮ್ಮ ಕೊಟ್ಟಿರ್ತಕ್ಕಂಥ ನೋಟ್ಸಿಂದ ಬರ್ತವೆ ಅಂದರೆ 100% ಅದರಿಂದನೇ ಬರ್ತವೆ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಟ್ರಿ. ಅರ್ಥ ಆಯ್ತಲ್ಲ? ಈ ನೋಟ್ಸು ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಫ್ರೀ ಇರುತ್ತೆ. ಇಂಗ್ಲೀಷು PDF ರೂಪದಲ್ಲಿ ಕಳಿಸ್ಕೊಡ್ತೀವಿ. ಅರ್ಥ ಆಯ್ತಲ್ಲ? ಇನ್ನು GK ಒಂದು ಉಳಿದಿರುತ್ತೆ. GK ರೆಕಾರ್ಡೆಡ್ ಕ್ಲಾಸಸ್ಸು ಅಚ್ಚುಕಟ್ಟಾಗಿದೆ, ಪಕ್ಕಾ ಇದೆ. ನಿಮ್ಮ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ಗೆ ಅಪ್ ಟು 18 ಕ್ವಶನ್ಸ್ ರೀಚ್ ಆಗಿದ್ದಾವೆ. ಅಪ್ ಟು 25ಗೆ 18 ಕ್ವಶನ್ಸ್ ರೀಚ್ ಆಗಿದ್ದಾವೆ. ಅರ್ಥ ಆಯ್ತಲ್ಲ? 25ಗೆ ಅಪ್ ಟು 18 ಕ್ವಶನ್ಸು ರೀಚ್ ಆಗಿದ್ದಾವೆ. GK ರೆಕಾರ್ಡೆಡ್ ಕ್ಲಾಸಸ್ಸು ಕಳಿಸ್ತಾ ಇರ್ತೀವಿ. ಗೂಗಲ್ ಡ್ರೈವಲ್ಲಿ ಕಳಿಸ್ತಾ ಇರ್ತೀವಿ ಮೊಬೈಲ್ಗೆ. ಅಲ್ಲಿಂದ ತೆಕ್ಕೊಂಡು ಓದ್ಕೊಳ್ತಕ್ಕಂಥದ್ದು ಅಷ್ಟೇ ಕೆಲಸ ಇರ್ತಕ್ಕಂಥದ್ದು. GK ಮೇಲೆ ಮ್ಯಾಕ್ಸಿಮಮ್ ಪ್ರೆಷರ್ ಹಾಕೋದು ಬೇಡ. ಅರ್ಥ ಆಗ್ತಿದೆಯಲ್ಲ?
ಜಿ ಕೆ ಮೇಲೆ ಮ್ಯಾಕ್ಸಿಮಮ್ ಅವರ್ಗಟ್ಟಲೆ ಟೈಮ್ ವೇಸ್ಟ್ ಮಾಡೋದು, ದಿನಗಟ್ಟಲೆ ವೇಸ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಬೇಡ. ಅರ್ಥ ಆಗುತ್ತಲ್ಲ? ಯಾಕೆ ಅಂದರೆ ಜಿ ಕೆ ಏನು ತೆಗಿತಾರೆ, ಎಲ್ಲಿಂದ ತೆಗಿತಾರೆ, ಹೆಂಗೆ ತೆಗಿತಾರೆ ಹೇಳೋದು ಭಾಳ ಕಷ್ಟ, ತುಂಬ ಕಷ್ಟ. ಅರ್ಥ ಆಯ್ತಲ್ಲ? ಸೊ ಅದಕ್ಕೋಸ್ಕರ ಜಿ ಕೆ ಒಂದನ್ನು ಡೈಲಿ 2 ಅವರ್ಸ್ ಓದಿ ಅಷ್ಟೇ. ಡೈಲಿ 2 ಅವರ್ಸ್ ನಾವೇನು ಕೊಟ್ಟಿದ್ದೀವಿ ಕ್ಲಾಸಲ್ಲಿ ಅಷ್ಟು ದಟ್ ಈಸ್ ಸಫಿಷಿಯೆಂಟ್ ಆಗುತ್ತೆ. ಜಿ ಕೆ ಮೇಲೆ ಪ್ರೆಷರ್ ಹಾಕೋದು ಬೇಡ, ಮ್ಯಾಕ್ಸಿಮಮ್ ಪ್ರೆಷರೈಸ್ ಹಾಕೋದು, ಟೈಮ್ ಸ್ಪೆಂಡ್ ಮಾಡೋದು ಬೇಡ. ಎಷ್ಟು ಕೊಟ್ಟಿದ್ದೀವಿ ಅಷ್ಟು ಓದ್ಕೊಂಡು ಹೋದ್ರೆ ಸಾಕು. ಅರ್ಥ ಆಯ್ತು ಅನ್ಕೊತೀನಿ. ಜಿ ಕೆ ಎಷ್ಟು ರೆಕಾರ್ಡೆಡ್ ಕ್ಲಾಸಸ್ ಕಳಿಸಿದ್ದೀವಿ ದಟ್ ಈಸ್ ಸಫಿಷಿಯೆಂಟ್. ಅದನ್ನ ನೋಡ್ಕೊಂಡು ಹೋಗ್ರಿ, ಆರಾಮ್ಸೆ ಅಟೆಂಡ್ ಮಾಡ್ಕೊಳ್ಳಿ. ಇನ್ನು ಕನ್ನಡ ಕಂಪ್ಲೀಟ್ ಒಂದು 4-5 ಸತಿ ರಿವಿಷನ್ ಮಾಡಿ, ಕಾನ್ಸ್ಟಿಟ್ಯೂಷನ್ 4-5 ಸತಿ ರಿವಿಷನ್ ಮಾಡಿ, ಕೋಆಪರೇಟಿವ್, KMF, ಬ್ಯಾಂಕಿಂಗ್ 1959 ಆ್ಯಕ್ಟು ಇದೇ ಮೇಯ್ನು. ಇದನ್ನು ಮ್ಯಾಕ್ಸಿಮಮ್ 5ರಿಂದ 6 ಸತಿ ರಿವಿಷನ್ ಮಾಡಿ. 5ರಿಂದ 6 ಸತಿ ಅಚ್ಚುಕಟ್ಟಾದಂಥ ರಿವಿಷನ್ ಆಯಿತು ಅಂದರೆ ಈಸಿಯಾಗಿ 150 ಆರಾಮ್ಸೆ ದಾಟುತ್ತೆ. ಈಸಿಯಾಗಿ 150+ ಸ್ಕೋರಿಂಗು ಈಸಿಯಾಗಿ ದಾಟುತ್ತೆ. ಅರ್ಥ ಆಯ್ತಿದೆಯಲ್ಲ? ಸೊ ಗೊತ್ತಿರೋದಷ್ಟನ್ನು ಹೇಳಿದ್ದೀನಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್, ಹೊಸ ವಾಟ್ಸಪ್ ನಂಬರ್ ಇದೆಯಲ್ಲ, ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು. ಇನ್ನೇನು ಮಾಡೋವಂಥದ್ದಿಲ್ಲ, ಮೆಸೇಜ್ ಮಾಡಿ ನೋಟ್ಸ್ ತೊಗೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಎಕ್ಸಾಮ್ಸು ಶಾರ್ಟ್ಲಿ ಇರ್ತವೆ, ಎಲ್ಲವೂ ಅಷ್ಟೇ. ಅದು ಇದು ಅಂತ ಕೇಳಿಬಿಡ್ರಿ, ಎಲ್ಲವೂ ಶಾರ್ಟ್ಲಿ ಇರ್ತವೆ. ಕೂತ್ಕೊಂಡು ಓದ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಕೂತ್ಕೊಂಡು ಓದ್ಕೊಳ್ರಿ. ಅರ್ಥ ಆಯ್ತಲ್ಲ? ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಕೂತ್ಕೊಂಡು ಓದ್ಕೊಳ್ಳಿ. ಕೊನೆ ಮೂಮೆಂಟಲ್ಲಿ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಮಾಡಿದ್ರಲ್ಲ, ಲಾಸ್ಟ್ ಮೂಮೆಂಟಲ್ಲಿ ನೋಟ್ಸ್ ಕಳಿಸಿ ನೋ, ಅದು ಸ್ಟ್ರಾಟಜಿನೂ ಅಲ್ಲ, ಅದು ಮೆಥಡ್ಡು ಅಲ್ಲ. ಅರ್ಥ ಆಗುತ್ತಲ್ಲ? ಅದು ಓದೋರ ಲಕ್ಷಣ ಅಲ್ಲ. ನಿಮ್ಮ ಕೆಲಸದ ಅವಶ್ಯಕತೆ ಇದೆ, KMF DCC ಬ್ಯಾಂಕ್ನೇ ಬರಿತಾ ಇದ್ದೀವಿ ಅಂತಂದರೆ ಈಗಲಿಂದನೇ ತೆಗೆದುಕೊಂಡು ಓದಿ. ಅರ್ಥ ಆಗ್ತಾ ಇದೆಯಲ್ಲ? ಮಿನಿಮಮ್ 2 ಮಂತ್ಸ್ ಬೇಕು ಓದಲಿಕ್ಕೆ, ಮಿನಿಮಮ್ 2 ಮಂತ್ಸ್ ಬೇಕೇ ಬೇಕು. ಓದಿ ಅನುಭವ ಇರ್ತಕ್ಕಂಥವ್ರಿಗೆ 1 ಮಂತ್ ಬೇಕು, ಅಪ್ರಾಪ್ರಿಯೇಟ್ ನೋಟ್ಸ್ ಕೈಗೆ ಸಿಕ್ಕಿದ್ರೆ. ಅರ್ಥ ಆಯ್ತಿದೆಯಲ್ಲ? ಅಚ್ಚುಕಟ್ಟಾದಂಥ ನೋಟ್ಸ್ ಮಾಡಿಟ್ಟಿದ್ದೀವಿ, ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಓದಿ. ನೋಟ್ಸ್ ಇರ್ತಕ್ಕಂಥದ್ದು ಪ್ರಿಂಟೆಡ್ ನೋಟ್ಸ್ ಅವೈಲಬಲ್ ಇರ್ತಕ್ಕಂಥದ್ದು. ಕನ್ನಡ ಪ್ರಿಂಟೆಡ್ ನೋಟ್ಸ್ ಇದೆ, ಕಾನ್ಸ್ಟಿಟ್ಯೂಷನ್ ಪ್ರಿಂಟೆಡ್ ನೋಟ್ಸ್ ಇದೆ. ನೆಕ್ಸ್ಟ್ ಕೋಆಪರೇಟಿವ್ ಬ್ಯಾಂಕಿಂಗು 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್, ಇದು ಪ್ರಿಂಟೆಡ್ ನೋಟ್ಸ್ ಇದೆ. ಜಿ ಕೆ ರೆಕಾರ್ಡೆಡ್ ಕ್ಲಾಸಸ್ಸು ಮಾತ್ರ ಲಭ್ಯ ಇದೆ. ಜಿ ಕೆ ಆ್ಯಂಡ್ ಕರೆಂಟ್ ಅಫೇರ್ಸು ರೆಕಾರ್ಡೆಡ್ ಕ್ಲಾಸಸ್ ಮಾತ್ರ ಲಭ್ಯ ಇದೆ. ಅರ್ಥ ಆಯಿತು ಅಂದ್ಕೊತೀನಿ. ಓದುವ ಕಡೆ ಗಮನ ಏನಿದ್ರು ಓದೋ ಕಡೆ ಇರಲಿ. ಒಳ್ಳೇದಾಗಲಿ. ಇಲ್ಲಿಗೆ ನಿಮ್ಮ DCC ಬ್ಯಾಂಕ್ದು KMFದು ಕ್ಲಾರಿಫೈ ಆಗಿದೆ ಅನ್ಕೊತೀನಿ. ಸುಮಾರು ಮೆಸೇಜಸ್ ಮಾಡ್ತಾ ಇದ್ದೀರಾ, ಹೊಸ ವಾಟ್ಸಪ್ ನಂಬರ್ಗೆ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಹೊಸ ವಾಟ್ಸಪ್ ನಂಬರ್ ಅಲ್ಲಿ ಮುಂದೆಗಡೆ ಕಾಣಿಸ್ತಾ ಇದೆ, ಆ ನಂಬರ್ಗೆ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತೀವಿ. ಕೂತ್ಕೊಂಡು ಓದ್ಕೊಳ್ಳಿ. ಕೊನೆ ಮೂಮೆಂಟಲ್ಲಿ ತೆಗೆದುಕೊಂಡ್ರೆ ಟೈಮು ಸಾಕಾಗೋದಿಲ್ಲ, ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ. ಅರ್ಥ ಆಗುತ್ತಲ್ಲ? ಅವಶ್ಯಕತೆ ಇದ್ದರೆ ಈಗಲೇ ತೆಗೆದುಕೊಂಡು ಓದಿ. ಒಳ್ಳೇದಾಗಲಿ. ಇನ್ನು ನೆಕ್ಸ್ಟ್ ನಿಮ್ಮ ವಿ ಎ ಓದು ಪ್ಲಸ್ PC-ದು PSI-ದು ಪ್ಲಸ್ ನಿಮ್ಮ KRIS ಇದೆಯಲ್ಲ, ಅದಕ್ಕೆಲ್ಲದಕ್ಕೂ GS ಸಬ್ಜೆಕ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ಲಾಸಸ್ಸು. ಸಂಜೆ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಅದರದ್ದು ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ, ಕ್ಲಾಸಸ್ ಮಾಡಿಕೊಡ್ತೀವಿ. ನಾವು ಆ ಮೆಥಡ್ ಹೇಳ್ತೀನಿ, ನಾನು ನನ್ನದೇ ಆದಂಥ ಮೆಥಡ್ ಹೇಳ್ತೀನಿ, ನಮಗೆ ಸ್ಕೋರ್ ಆಗಬೇಕಷ್ಟೆ. ಅರ್ಥ ಆಗುತ್ತಲ್ಲ? ಇಲ್ಲಿ ಇರೋದು ಕ್ಲಾಸಸ್ಸು ಶಾರ್ಟ್ಕಟ್ ಮೆಥಡ್, ಯಾವುದೇ ಕಾರಣಕ್ಕೂ ಲೆಂತಿ ಅಲ್ಲ. ನಾನು ಯಾವುದೇ ಕ್ಲಾಸ್ ಮಾಡಿದ್ರು ಲೆಂತಿ ಕ್ಲಾಸಸ್ಸು, ಇಡೀ ಪುಟಗಟ್ಟಲೆ ಪೇಜ್ಗಟ್ಟಲೆ ನೋ. ನಾವು ಕೊಟ್ಟಿರೋದು ಕ್ವಶನ್ ಬರಬೇಕಷ್ಟೇ. ಥೀಮ್ ನಾವು ಏನು ಕ್ವಶನ್ ಕೊಟ್ಟಿರ್ತೀವಿ ಅದು ಎಕ್ಸಾಮಿನೇಷನಲ್ಲಿ ಬಂದಿರಬೇಕು, ನಿಮ್ಮದು ಸ್ಕೋರ್ ಆಗಬೇಕು, ಸೆಲೆಕ್ಷನಾಗಿ ಒಳಗಡೆ ಹೋಗಬೇಕು. ಇಷ್ಟೇ ಥೀಮ್ ಇರ್ತಕ್ಕಂಥದ್ದು, ನಮ್ಮ ಅಜೆಂಡಾ ಇರ್ತಕ್ಕಂಥದ್ದು ಇಷ್ಟೇ. ಗ್ರಂಥಗಳ ಪಠನೆ ನಾವು ಮಾಡಲ್ಲ, ಯಾವುದೇ ಕಾರಣಕ್ಕೂ ಬೃಹದಾಕಾರದ ಗ್ರಂಥಗಳನ್ನ ನಾವು ತಂದು ಅದನ್ನು ಓದ್ರಿ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಅರ್ಥ ಆಗುತ್ತಲ್ಲ? ಕ್ವಶನ್ಸ್ ನಾನು ಹೇಳ್ತೀನಿ, ನಾನು ಯಾವುದೋ ಒಂದು ಮೆಥಡ್ ಹೇಳ್ತೀನಿ, ರಾತ್ರಿಗೆ ಅನೌನ್ಸ್ ಮಾಡ್ತೀನಿ. ವಿ ಎ ಓದಾಗಿರಲಿ, ನಿಮ್ಮ PC-ದಾಗಿರಲಿ, PSI-ದಾಗಿರಲಿ, KRIS GS ಪೇಪರು, ನಾನು ಯಾವುದೋ ಒಂದು ಮೆಥಡ್ ಹೇಳ್ತೀನಿ. ಕರೆಂಟ್ ಅಫೇರ್ಸ್ ಪ್ಲಸ್ ಕೋರ್ ಏರಿಯಾ ಬೇಸ್ಡ್ ಮೆಥಡ್ ಹೇಳ್ತೀನಿ. ಆ ಮೆಥಡ್ ಹೆಂಗೆ ವರ್ಕ್ ಆಗುತ್ತೆ ಅಂತಲೂ ಹೇಳ್ತೀನಿ. ಒಂದು 60ರಿಂದ 100ಕ್ಕೆ 100 ಕ್ವಶನ್ಸ್ಗೆ 60ರಿಂದ 70 ಕ್ವಶನ್ಸು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು, ಈಸಿಯಾಗಿ ಸಿಗ್ತವೆ. ನಾವೇನು ನೋಟ್ಸ್ ಕೊಟ್ಟಿರ್ತೀವಿ ಅದರಲ್ಲೇ 60ರಿಂದ 70 ಕ್ವಶನ್ಸ್ ಬಂದಿರ್ತವೆ. ಆ ರೀತಿ ವ್ಯವಸ್ಥೆ ಇರುತ್ತೆ. ಆ ರೀತಿ ಕ್ವಶನ್ಸ್ನ ಎಲ್ಲವನ್ನು ಗೆಸ್ ಮಾಡಿ ಕೊಟ್ಟಿರ್ತೀವಿ. ಅರ್ಥ ಆಯ್ತಲ್ಲ? ಈಗ ನಿಮ್ಮ DCC ಬ್ಯಾಂಕ್ ಯಾವ ರೀತಿ ಬರ್ತಾ ಇದ್ದಾವೆ ಕ್ವಶನ್ಸು, DCC ಬ್ಯಾಂಕ್ ಆ್ಯಂಡ್ KMF ಯಾವ ರೀತಿ ಬರ್ತಾ ಇದ್ದಾವೆ, 150 ಕ್ವಶನ್ಸ್ ರೀಚ್ ಆಗಿದೆ. ಅದೇ ಥರ ಇದನ್ನು 100ಗೆ 60 to 70 ಕ್ವಶನ್ಸ್ ರೀಚ್ ಆಗೋ ರೀತಿ ಕ್ಲಾಸಸ್ಸು ನೋಟ್ಸು ವ್ಯವಸ್ಥೆ ಮಾಡಿಕೊಡ್ತೀವಿ. ಸೊ ಸಂಜೆಗಿರುತ್ತೆ, ಸಂಜೆಗೆ ಹೇಳ್ತೀನಿ. ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೇದಾಗ್ಲಮ್ಮ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ರಿ. ಒಳ್ಳೇದಾಗಲಿ. ಗಮನ ಓದೋ ಕಡೆ ಇರಲಿ, ಗಮನ ಏನಿದ್ರು ಓದೋ ಕಡೆ ಇರಲಿ. ಸುಮಾರು ವೇಕೆನ್ಸಿ ಕಾಲಾಗಿದ್ದಾವೆ, ನೋಡ್ಕೊಳ್ರಿ. KPSC ನಿಮಗೆ ಕೇಪಬಿಲಿಟಿ ಇದೆ ಅಂದರೆ KPSC KEAಗೆ ಹೋಗಿ.
ವಿತೌಟ್ ಇಂಟರ್ವ್ಯೂ ಇರುತ್ತೆ. ಅರ್ಥ ಆಯ್ತಲ್ಲ? ಅಲ್ಲಾಗಲಿಲ್ಲ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತಂದರೆ, ಗೌರ್ಮೆಂಟ್ ಕೆಲಸನೇ ಬೇಕು ಅಂದರೆ KMF DCC ಬ್ಯಾಂಕ್ಸ್ ಇದ್ದಾವೆ, ಯೂಸ್ ಮಾಡ್ಕೊಳ್ರಿ. ಬರೀರಿ, ಇಂಟರ್ವ್ಯೂ ಇರುತ್ತೆ, ಫೇಸ್ ಮಾಡ್ಕೊಂಡು ಒಳಗಡೆ ಹೊರಟೋಗ್ರಿ. ಇಷ್ಟೇ ಸಿಂಪಲ್, ಎರಡೇ ಆಪ್ಷನ್ ಇರ್ತಕ್ಕಂಥದ್ದು. ಇದಲ್ಲದೆ ಸೆಂಟ್ರಲ್ ಗೌರ್ಮೆಂಟ್ ವೇಕೆನ್ಸಿಗಳು ಕಾಲ್ ಮಾಡ್ತಾ ಇರ್ತಾರೆ. ಇವೆಲ್ಲದಕ್ಕಿಂತ ಬೆಸ್ಟು ಸೆಂಟ್ರಲ್ ಗೌರ್ಮೆಂಟು. ನನ್ನ ಪ್ರಕಾರ ಇವೆಲ್ಲ ಎಕ್ಸಾಮ್ಸ್ಗಿಂತ ಬೆಸ್ಟು ಸೆಂಟ್ರಲ್ ಗೌರ್ಮೆಂಟು. ಯಾರಿಗಾರ ಅವಶ್ಯಕತೆ ಇದ್ದರೆ ಓದ್ಕೊಳ್ರಿ, ಸೆಂಟ್ರಲ್ ಗೌರ್ಮೆಂಟ್ ಓದ್ಕೊಳ್ರಿ. ಸ್ಯಾಲ್ರಿ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಗೊತ್ತಿರೋದು ಹೇಳಿದ್ದೀನಿ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ, ಒಳ್ಳೇದಾಗಲಿ. ನೋಟ್ಸ್ ಅವಶ್ಯಕತೆ ಇದ್ದರೆ ಆ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿರಿ, ಓದಲಿಕ್ಕೆ ಪ್ರಾರಂಭ ಮಾಡಿರಿ. ಅರ್ಥ ಆಗ್ತಲ್ಲ? DCC ಬ್ಯಾಂಕ್ ಯಾರು ವೆಯ್ಟಿಂಗಲ್ಲಿದ್ದರೂ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಯಾವುದೇ ಡಿಸ್ಟಿಕ್ ಆದರೂ ಸರಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಎಲ್ಲ DCC ಬ್ಯಾಂಕ್ ಕಾಲ್ ಆಗ್ತವೆ, ಎಲ್ಲ KMF ಕಾಲ್ ಆಗ್ತವೆ. ಎಲ್ಲಿ ವೇಕೆನ್ಸಿ ಇರ್ತೋ ಅಲ್ಲಿ ಕಾಲ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಯ್ತು ಅನ್ಕೊತೀನಿ. ಓದಿ, ಒಳ್ಳೇದಾಗಲಿ.